ಸಬ್ಸ್ಕ್ರೈಬ್ ಮಾಡಿ. ಸಬ್ಸಿಡಿ ಸಬ್ಸಿಡಿ ಅಲ್ಲ, ಸಬ್ಸ್ಕ್ರೈಬ್. ಕ್ರೇಮ್ ನೀನು ಕರ್ಕೊಂಡ್ಬಿಡು ಮಳೆ. ಬೆಟ್ಟಕ್ಕೆ ಹೋಗೋದು. On the streets anything goes. Boom bap echoes through the alleys at night. Soulful samples lift the darkness to light. Deep kicks pound like a heartbeat fight. These gritty vibes keep my story in sight. ಸಾರದು ಏನ್ ಮಾತಾಡ್ಯಾ? ಏನ್ ಮಾತಾಡೋದು? ಹೇಳು, ನಾ ಹೇಳ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋನು. ಎಲ್ಲರೂ ಕನಸಿನ ಯಾಣಕ್ಕೆ ಬನ್ನಿ. ಕನಸಿನ ಯಾಣಕ್ಕೆ ಸ್ವಾಗತ ಅನು. ಕನಸಿನ ಯಾಣಕ್ಕೆ ಸ್ವಾಗತ. ಎಲ್ರಿಗೂ ಸ್ವಾಗತ ಸುಸ್ವಾಗತ ಕನಸಿನ ಯಾಣಗೇನು. ಸುಸ್ವಾಗತ ಕನಸಿನ ಯಾಣಗೆ ಎಡೆಗೆ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ರೇನು? ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸಿಡಿ ಸಬ್ಸಿಡಿ ಅಲ್ಲ, ಸಬ್ಸ್ಕ್ರೈಬ್. ಕ್ರೇಮ್ ಸಬ್ಸ್ಕ್ರೈಬ್ ಮಾಡಿ. ಚಂದಾದಾರರಾಗಿ. ಚಂದಾದಾರರಾಗಿ ಕೃಷ್ಣಂಗೆ ಹೇಳಪ್ಪ. ಸಂಪರ್ಕ ರೈಸ್ ಅಂತ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ಟುಡೇ ಇವತ್ತು ನಾವು ಹೋಗ್ತಾ ಇದೀವಿ ಮಲೆ ಮಹದೇಶ್ವರ ಬೆಟ್ಟಗೆ ವಿತ್ ನಮ್ಮ ಛೋಟಾ ಗ್ಯಾಂಗ್. ಏನೇ ಇವನ ಹೆಸರು? ಪಂಡಿ ಬುಸಿ ಅಲ್ಲ, ಅದೇ ಅವ್ನ ಕನ್ನಡ ಹೆಸರು ಹೇಳ್ದ. ರೋಹಿತ್ ಅಂಡ್ ನೀನು ಪ್ರೇಮು. ನಿನ್ನ ಮಗ ನೀನೇ ತೋರಿಸ್ಕೊ ಶಿಷ್ಯ. ತೋರ್ಸ ಬಿಡಿ ಮಗನೇ. ಸೊ ಈ ನನ್ನ ಯಾವಾಗಲೂ ಆತರ ಅನ್ಕ ಸಾಯ್ತಾ ಇರ್ತಾನೆ. ಸೊ ಇವಾಗ ಟೈಮ್ ಎಷ್ಟು? 7:33 ಇವಾಗ ಟೈಮ್. ತೋರಿಸಿಲ್ಲಿ ಕರೆಕ್ಟಾಗಿ. ಕ್ಯಾಮ್ರಾಮನ್ ಸರಿಯಾಗಿಲ್ಲ. 7:33 ಆಗೈತೆ ಟೈಮು. ಇರೋ ಬರುತ್ತೀಗ ಬಂತು. ಬಿಡು. ಟೈಮ್ ಸರಿಯಾಗಿ ಇವಾಗ 7:33 ಆಗೈತೆ. ಇವಾಗ ನಾವು ಕರೆಕ್ಟಾಗಿ ಮಳವಳ್ಳಿಯಿಂದ ಹೊರಟ್ರೆ ಎಷ್ಟು? 112 ಇಲ್ಲ, 103 ಕಿಲೋಮೀಟರ್ನೂ ಐತೆ ಬೆಟ್ಟಕ್ಕೆ. ಆಲ್ರೆಡಿ ಸಿಕ್ಕಾಪಟ್ಟೆ ಮಳೆ ಬರೋ ವಾತಾವರಣ ಐತೆ. ಇವರಿಬ್ರು ಮನೆಯಲ್ಲೂ ರಿಜೆಕ್ಟ್ ಮಾಡೋರೆ. ಕೃಷ್ಣ ಬೇಡ, ಹುಲಿ ಹಿಡ್ಕೊಬಿಡ್ತದೆ, ಚಿರತೆ ಹಿಡ್ಕೊಬಿಡ್ತದೆ, ಬೆಳಗ್ಗೆ ಹೋಗ್ರಿ ಬಸ್ಸಲ್ಲಿ ಹೋಗ್ರಿ ಅಂತ ಅಡಚಣೆ ಮಾಡೋರು ಇವರಿಬ್ರು ಒಟ್ಟಿಂದವೆ. ಆದರೂ ಇವರು ಇಬ್ಬರು ರೊಟ್ಟಿಯವ್ರ ಜೊತೆ ಜಗಳ ಆಡ್ಕೊ ಬಂದವ್ರು ನನ್ನ ಜೊತೆಗೆ ಹೋಗ್ಲೇಬೇಕು ಅಂದ್ಕೊಂಡು. ಸೊ ಇವಾಗ ಹೊರಟ್ರೆ ನಾವು ಮಿಡ್ ನೈಟ್ ಅಲ್ಲಿ ಹೋಗಿ ರೀಚ್ ಆಗೋದಕ್ಕೆ 11:30 12 ಗಂಟೆ ಆಯ್ತದೆ. ಎಷ್ಟು ಇವಾಗ ಹೋಗೋಣ, ಲೈಫ್ ಎಂಜಾಯ್ ಮಾಡೋಣ, ಚಿಲ್ ಮಾಡೋಣ. ನೈಟಲ್ಲಿ ಮೇ ಬಿ ಐ ಥಿಂಕ್ ಏನೂ ಕಾಣಲ್ಲ ರೋಡಲ್ಲಿ. ಆದರೂ ಏನೇನಾಗುತ್ತೆ ಅದೆಲ್ಲ ತೋರಿಸ್ತೀನಿ. ಇವರಿಬ್ರದ್ದು ಲಾಗ್ ಮಾಡ್ತೀನಿ ಅಲ್ಲಿ ಹೋಗ್ಬಿಟ್ಟು ಶಿಷ್ಯಂದ್ರ ಕೈಲಿ. ಲಾಸ್ಟ್ ಟೈಮ್ ಪ್ರೇಮ್ ಕೈಲಿ ಮಾತಾಡ್ಸಿದ್ದೆ ಒಂದು ಯೂಟ್ಯೂಬ್ ಚಾನಲಲ್ಲಿ, ಹಳೇ ಚಾನಲಲ್ಲಿ. ಸುಮಾರು ಒಂದು 5-6 ವರ್ಷ ಆಗಿತ್ತು. ಈಗ ಮತ್ತೆ ನಾಳೆ ಮಾತಾಡಿಸ್ತೀನಿ. ಶಾರದಮ್ಮ ಹೋಗಿದ್ದು ಬರಲಾ? ಏನಿಲ್ವ ಬೆಟ್ಟಕ್ಕೆ ಕಾಸು ಗೀಸು ಏನು? ನೋಡು ಏನಾದ್ರು ಕೊಟ್ಟರೆ ನಿಮ್ಮ ಕಡೆಯಿಂದ ಫಂಡಿಂಗ್ ಏನಾದ್ರು ಕೊಟ್ಟರೆ ಮಾದಪ್ಪನಿಗೆ ಹಾಕ್ಬೋದಪ್ಪ. ನಮ್ಮ ಅಕ್ಕ ವಿಡಿಯೋ ಮಾಡೋಣ ಅಂತ ಬೈತಾಳೆ. ಶಿಷ್ಯನ್ಗೆ ಏನೋ ಕೈ ಏಟಾಗದಂತೆ, ಅದಕ್ಕೆ ವಿಕ್ಸ್ ಹಾಕಿಸ್ಕೊತವನ ಅವ್ರು ಅವನ ಕೈಲಿ. ಹೊರಡ್ಬೇಕು ಇವಾಗ, ಟೈಮ್ ಆಯ್ತು. ನಿನ್ನ ಶೂಟ್ ಮಾಡ್ತಾವ ನೀನು. ಟ್ರಾಫಿಕ್ ರೂಲ್ಸ್ ಯಾವತ್ತೂ ಫಾಲೋ ಮಾಡಬೇಕು. ಸೊ ದಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟೀಸ್. ಸೊ ನೋಡ್ತಾ ಇದ್ದೀರಾ ಎಲ್ಲ ಹೆಂಗೆ ಹುಡುಕ್ತಾ ಇದೆ ಅಂತ ಕಾಣ್ತಾ? ನೋಡಿದ್ರ ಸಿಕ್ಕಾಪಟ್ಟೆ ಮಿಂಚೈತೆ. ಆದರೆ ದಾಸನಪುರ ಬಿಟ್ಟು ಮುಂದೆ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಮಳೆ ಅಂತ ಏನಿಲ್ಲ, ಹನಿ ಆಗ್ತೈತೆ. ಅದಕ್ಕೆ ಮಿಂಚ್ತಾವೆ ನಿಲ್ಸ್ಕೊಂಡು ಇಟ್ಕೊಬಿಡೋದು. ಯಾಕಂದ್ರೆ ರೈನ್ ಕೋಟು ಕವರ್ಗೆ ಏನಿಲ್ಲ. ಆಲ್ರೆಡಿ ಹನಿ ಆಗ್ತೈತೆ, ಬಟ್ ಮೊಬೈಲಲ್ಲಿ ಕಾಣ್ತಾ ಇಲ್ಲ. ಪಣೆ ನೀನು ಕರ್ಕೊಂಡ್ಬಿಡು ಮಳೆ. ಬೆಟ್ಟಕ್ಕೆ ಹೋಗೋದು ನಿಂತ್ಕೊಂಡು ನಮ್ಮ ಅಜ್ಜಿ ಮನೆ, ಹೆಂಡತಿ ಮನೆ, ಏನು ಗ್ಲಾಸ್ ಎಲ್ಲ ಬೀಳ್ಕೊಂಡ್ಬಿಡೋದಲ್ಲ. ಬೆಳಿಗ್ಗೆ 5:15 ಆಗಿದೆ. ಎದ್ದೇಳ್ರಿ ಅಂದರೆ ಒಬ್ಬರು ಎದ್ದೇಳ್ತಿಲ್ಲ, ಎಲ್ಲ ದಪ್ಪಕ್ಕಂಬಲ್ಗವ್ರೆ. ಇವಾಗ ಇವ್ರನ್ನ ಏಳ್ಸ್ಕೊಂಡು ಹೊರಡಬೇಕು, ಇಲ್ಲಾಂದರೆ ಇನ್ನೂ ಲೇಟಾಗಿಬಿಡುತ್ತೆ ರೀಚ್ ಆಗೋಕ್ಕೆ.
ಫಸ್ಟ್ ಹೇಳಿಸ್ತೀನಿ ಇವ್ರನ್ನ. ಫೈನಲಿ ಫ್ರೆಶ್ ಅಪ್ ಎಲ್ಲ ಆಗಾಯಿತು. ಇನ್ನು ಶಿಷ್ಯನೂ ರೆಡಿ ಆಯ್ತವ್ರೆ. ಮಾರ್ನಿಂಗು ಬೆಳಗ್ಗೆ 5:30. ಲಾಗ್ ಮಾಡೋಂತೂ ಇಲ್ಲ, ಕಣ್ಣು ಉರಿತಾವೆ. ಸೊ ಇವಾಗ ಕಾಫಿ ಕೊಡ್ತಾರೆ, ಕೊಡ್ಕೊಂಡು ಹೊರಟ್ರೆ 7:30 8 ಗಂಟೆ ಎಲ್ಲ ಬೆಟ್ಟ ಮಣೆ. ಮಾರ್ನಿಂಗ್ ವ್ಯೂ, ಸೂಪರ್ ವ್ಯೂ. ಬೆಟ್ಟಕ್ಕೆ ಹೋಯ್ತಿದ್ದು ಪಾಳ್ಯದಿಂದ ಸೂಪರ್ ವ್ಯೂ ನೋಡಿ ಫ್ರೆಂಡ್ಸ್. ಅಲ್ಲೆಲ್ಲ ನೋಡಿ ಎಂಥ ವಾತಾವರಣ, ಹಳ್ಳಿ ವಾತಾವರಣ ಸೂಪರ್ ಐತೆ ಫ್ರೆಂಡ್ಸ್. ಬೆಳಗ್ಗೆ ಒಳ್ಳೆ ವಾತಾವರಣ ಇದೆ ಫ್ರೆಂಡ್ಸ್. ಹಳ್ಳಿ ಜನಗಳು ವಾಕಿಂಗ್ ಮಾಡ್ತಾರೆ ಫ್ರೆಂಡ್ಸ್. ಸ್ಪೆಷಲ್ ಥ್ಯಾಂಕ್ಸ್ ಟು ಪ್ರೇಮ್ ಅವರ ದೊಡ್ಡಮ್ಮನಿಗೆ ಹೇಳ್ತೀನಿ. ಯಾಕಂದರೆ ನೈಟಲ್ಲಿ ಅಷ್ಟೊತ್ತು ರಾತ್ರಿ ಹೋದಾಗ ಮಲ್ಕೊಳ್ಳೋಕ್ಕೆ ಜಾಗ ಕೊಟ್ಟು, ಊಟ ತಿಂಡಿ ಕೊಟ್ಟು, ಬೆಡ್ಶೀಟ್ ಕೊಟ್ಟು, ಚೆನ್ನಾಗಿ ಆರೈಕೆ ಮಾಡಿ, ಬೆಳಗ್ಗೆ ಕಾಫಿ ಕೊಟ್ಟು ಊಟಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ನಾವೇ ಟೈಮ್ ಆಗುತ್ತೆ ಅಂತ ಅಲ್ಲಿಂದ ಹೊರಟ್ಬಿಟ್ವಿ. ಹಾಲಿನ ಕೆನೆ ಬಂದ ಪಾಳ್ಯ ಏನು ಈಗ ಇಬ್ರು ಬಿಳ್ಳು ಕಾಣ್ತಿದ್ದೀರಲ್ರಿ. ಕೌದಳ್ಳಿಲಿ ಒಂದು ಟೀ ಅಂಗಡಿ ಇದೆ. ನಾವು ಯಾವಾಗಲೇ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಇಲ್ಲ ಬರಬೇಕಾದ್ರೆ ಇಲ್ಲೊಂದು ಸ್ಟಾಪ್ ಹಾಕೊಂಡು ಟೀ ಕುಡ್ಕೊಂಡು ಹೋಗ್ತೀವಿ ಯಾವಾಗಲೂ. ಯಾಕಂದರೆ ಅಷ್ಟೊಂದು ಸಖತ್ತಾಗಿ ಮಾಡ್ತಾರೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನೆಕ್ಸ್ಟ್ ಟೈಮ್ ನೀವು ಈ ಕಡೆ ಎಲ್ಲಾದ್ರೂ ಹೋಗ್ಬೇಕಿದ್ರೆ ಒಂದು ಸ್ಟಾಪ್ ಹಾಕೊಂಡು ಪೀಸ್ ಟೀ ಕುಡಿದ್ಬಿಟ್ಟು ಒಂದು ಕಮೆಂಟ್ ಹಾಕಿ ಹೇಗಿತ್ತು ಅಂತ. ರೀಚ್ ಆಗಿ ದೇವ್ರ ದರ್ಶನ ಮಾಡಿ ಮಾದಪ್ಪನ ಧೂಪ ಹಾಕಿ ಪೂಜೆ ಮುಗಿಸಿ ಅಲ್ಲಿ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡಾಯಿತು. ದೋಸೆ ತಿಂದ್ವಿ 3 ಜನನು. ಇವಾಗ ಟೈಮು ಸರಿಯಾಗಿ 8 ಗಂಟೆ ಆಗೈತೆ. ಆ್ಯಂಡ್ ಇವಾಗ ಬೆಟ್ಟಕ್ಕೆ ಹೋಗೋಷ್ಟರಲ್ಲಿ 9 ಆಗುತ್ತೆ. ಇವತ್ತು ಮೇ ಬಿ ಜನ ಜಾಸ್ತಿ ಅನಿಸುತ್ತೆ, ಶನಿವಾರ ಆಗಿರೋದ್ರಿಂದ. ಆ್ಯಂಡ್ ವಿಶೇಷ ಸೂಚನೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಸ್ಟರ್ಡೇ ನಾವು ನೈಟು ಹೊರಟಿವಿ, ಬಂದು ಮಳೇಲಿ ನೆನ್ಕೊಂಡು ಏನಾದ್ರು ಬಂದಿದ್ರೆ ಪಕ್ಕ ನಮ್ಗೆ ಎಂಟ್ರಿ ಬಿಡ್ತಿರಲ್ಲ. ಯಾಕಂದರೆ 2 ಚೆಕ್ ಪೋಸ್ಟ್ ಇದೆ. ಒಂದು ಅಣ್ಣೂರಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ, ಒಂದು ಮಾದಪ್ಪನ ಬೆಟ್ಟದಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ. ನೀವು ಅಣ್ಣೂರಲ್ಲಿ ಚೆಕ್ ಪೋಸ್ಟ್ ತಪ್ಪಿಸ್ಕೊಂಡು ಬಂದರೂ ಮಾದಪ್ಪನ ಬೆಟ್ಟದಲ್ಲಿ ಹಿಡ್ದಾಕತ್ತಾರೆ, ಒಳಗಡೆ ಬಿಡೋಲ್ಲ. ಯಾಕಂದರೆ ಲಾಸ್ಟ್ ಟೈಮು ಚಿರತೆ ಅಟ್ಯಾಕ್ ಆಗಿರೋದ್ರಿಂದ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 6 ಗಂಟೆ ಗಂಟ ಮಾತ್ರ ಬೈಕ್ ಅಲೋ ಇರುತ್ತೆ. ಅಲ್ಲಿಂದ ಆದಮೇಲೆ ಬಂದರೆ ನೀವು ಇಲ್ಲೇ ಸ್ಟೇ ಮಾಡಬೇಕು, ಅಣ್ಣೂರಲ್ಲಿ ಸ್ಟೇ ಮಾಡಬೇಕು, ಇಲ್ಲ ತಾಳ್ಬೆಟ್ಟದಲ್ಲಿ ಸ್ಟೇ ಮಾಡಬೇಕು. ಇಲ್ಲ ಅಂದರೆ ನಿಮ್ಮನ್ನು ಬೆಟ್ಟಕ್ಕೆ ಬಿಡೋಲ್ಲ. ಸೊ ನೆಕ್ಸ್ಟ್ ಟೈಮ್ ಯಾರು ಬರೋದ್ರಿದ್ರೆ ಆ ಟೈಮಿಗೆ ನೋಡ್ಕೊಂಡು ಬನ್ನಿ. ಸೊ ಇಷ್ಟೇ. ಇವಾಗ ಲೆಟ್ಸ್ ಗೋ, ಹೋಗೋಣ ಬೆಟ್ಟಕ್ಕೆ. ಅಲ್ಲಿ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ಅಲ್ಲಿ ಪೂಜೆ ಮುಗಿಸ್ಕೊಂಡು ದರ್ಶನಕ್ಕೆ ಹೋಗೋಣ. ಶಿಷ್ಯ ಮನಿಕಂದ್ರೆ ಮುಳುಗ್ತಿಲ್ಲ ಶಿಷ್ಯ, ನೀರೊಳಗೆ ಅಷ್ಟೋ ನೀರು ಮನಿಕಂದ್ರೆ ಮುಳುಗ್ತಲ್ಲ. ಅಷ್ಟು ನೀರು ಕಮ್ಮಿ ಐತವಣ. ಇಲ್ಲಿ ಸಣ್ಣ ಇದ್ದು ಅಯ್ಯಯ್ಯೋ. ಲಾಸ್ಟ್ ಟೈಮು ಕೆಲವೊಂದು ಸೋಷಿಯಲ್ ಮೀಡಿಯಾದವರೆಲ್ಲ ಎಕ್ಸ್ಪ್ಲೇಷನ್ ಮಾಡಾದ್ಮೇಲೆ ಸ್ವಲ್ಪ ಕೇರಳಲ್ಲೆಲ್ಲ ನೀಟಾಗಿ ನೀರಿನ ಚೆನ್ನಾಗವೆ ಎಲ್ಲ ಕ್ಲೀನ್ ಮಾಡ್ಸೋರು ಒಟ್ಟಿನಲ್ಲಿ. ನಮ್ಮ ಪಣ್ಣೆ ಶಿಷ್ಯ ಶಿಷ್ಯನಿಗೆ ಕೊಳ ಬಿಟ್ಟು ಬರೋಕ್ಕೆ ಮನುಷ್ಯ ಇಲ್ಲ. ಶಿಷ್ಯ ಅಲ್ಲಿ ಕೊಳದ ಸ್ನಾನ ಮಾಡೋದು, ಸ್ನಾನಗೃಹದಲ್ಲಿ ಸ್ನಾನ ಮಾಡೋದು. ಫೈನಲಿ ಫ್ರೆಶ್ ಅಪ್ ಎಲ್ಲ ಆಗಾಯಿತು. ಇವಾಗ ಹೋಗ್ಬೇಕು ದರ್ಶನಕ್ಕೆ. ನೀರೆಲ್ಲ ಹೈಜೀನಾಗಿ ಮೇಂಟೈನ್ ಮಾಡೋರ ಮಾತ್ರ. ಇವಾಗ ಆಂಟಿ ಅಂತೂ ಎಲ್ರಿಗೂ ಬೈತಾವ್ರೆ, ಹಂಗೆ ಮಾಡಿಬಿಡಿ ಹಿಂಗೆ ಮಾಡಿಬಿಡಿ ಅಂತ. ಅಂತರಗಂಗೆ ಅಪ್ಪಾಜಿ ಮಾದೇಶ್ವರ ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ. ಆ್ಯಕ್ಟಿಂಗ್ ಮಾಡಿ ಅಂದರೆ ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ. ಹಿಂಗೆ ಹಾಕಬೇಕೆ?
ಸ್ಪೆಷಲ್ ಯಾವ್ದಾರು ಇವತ್ತು ಇವತ್ತಾ ಏನಂತ ಮಾತಾಡೋದೀಗ? ಏನ್ ನೋಡೋಣ ಬನ್ನಿ ಫಸ್ಟ್ ಅಲ್ಲಿ ಏನಾಗಿದ್ದಂತೆ. ಬೇಗ ಹೊಂಟ ಬಿಡ ನಮಗೆ. ಸಪ್ಪಿಬಿಟ್ಟಿದ್ದಿಲ್ಲ ಯಾಕೆ ಮೈಕ್ ಗಯ ಶಿಷ್ಯ ಮಾತಾಡ್ತಾನೆ ಅಂದ್ಬಿಟ್ಟು ಮೈಕ್ ಕೊಟ್ರೆ ಪೂಜೆ ಮಾಡ್ದೆ ಬೆಳೆಸ್ಕೊ. 2 ಮೈಕಲ್ಲಿ 1 ಮೈಕ್ ಗಯ, ಅಲ್ಲಿಗೆ 2,000 ರೂಪಾಯಿ ಲಾಸು. ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ನಡೀತವೆ. ಫಸ್ಟ್ ಟೈಮು ಅಕ್ಕನಿಗೆ ಹೋಗಿ ಡ್ಯಾನ್ಸ್ ಹೊಡಿತಿಲ್ಲ. ಜನ ತೀರಾ ಕಮ್ಮಿ, ಬೆಡ್ತಲ್ಲಿ ಬರೋದೆಲ್ಲ ಬಂದ್ಬಿಡ್ರಿ ಇವತ್ತು. ಆದಷ್ಟು ಬೇಗ ಬಂದು ದರ್ಶನ ಮಾಡ್ಕೊಂಡೋಗಿ ಮಾದಪ್ಪನ. ಏನಂದರೆ ಲೈಫಲ್ಲಿ ಸಂಪಾದನೆ ಮಾಡ್ತಿರ್ಬೇಕಾದ್ರೆ ಕಳ್ಕೊಳ್ಳೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು. ಅಷ್ಟೇ, ಹೀಗೇ ಮಾದಪ್ಪ ಅಷ್ಟೇ. ಕೆಚ್ಕೊಂಡು ಇಚ್ಕೊಂಡು ಮ್ಯಾಗ್ನೆಟು ಜಂಗಣ ಹೋಯ್ತು. ಹೋಗ್ಲಿ ಬಿಡು, ಅವಕ್ಕೆಲ್ಲ ಏನೂ ಮಾಡೋಕ್ಕಾಗಲಿಲ್ಲ. ಓದೋದು ಹೋಯ್ತು ಅಷ್ಟೇ. ನಾನು ಯಾಕಪ್ಪ ಬಿಡ್ತೀನಿ ಅಂತ ನನಗೆ ಬೇಜಾರಿಲ್ಲ. ಫೈನಲಿ ದರ್ಶನ ಅಂತ ಎಲ್ಲ ಆಯಿತು. ಇವಾಗ ಟೈಮು ವೇಸ್ಟ್ ಮಾಡೋಕ್ಕಾಗಲ್ಲ, ಊರಿಗೆ ಹೋಗ್ಬೇಕು, ಬೇರೆ ಕೆಲಸ ಇದೆ. ಹೆಂಗಾಡ್ತವ್ರೆ. ಸೊ ಇವಾಗ ಅಲ್ಲಿ ಆನೆ ನೋಡ್ಕೊಂಡು ಪ್ರಸಾದ ತಗೊಂಡು ಅಲ್ಲಿಂದ ದಾಸೋಹ ಭವನದಲ್ಲಿ ಊಟ ಮಾಡ್ಕೊಂಡು ಓಡಬೇಕು. ಇಲ್ಲಿಂದ ದರ್ಶನ ಮಾಡ್ಕೊಬಿಡಿ ಮಲೆಮಹೇಶ್ವರ ಸ್ವಾಮಿ. ಲಾಡ್ ಅನ್ಲೋಡಿಂಗ್ ಆಯ್ತೈತಿ. ಅಲ್ಲಿಂದ ಲಾಡ್ ತಗೊಂಡು ಹೋಗಿ ಇಲ್ಲಿ ಒಳಗಡೆ ಕೌಂಟಲ್ಲಿ ಕೊಡ್ತಾರೆ. ಅದೇ ಲಾಡನ್ನೇ ಇಲ್ಲಿ ಭಕ್ತಾದಿಗಳಾಗಿ ಸರ್ವ್ ಮಾಡ್ತಾರೆ. ಶಿಷ್ಯಂದ್ರಿಬ್ರು ಅವಾಗಲೇ ಮೈಕ್ ಬೆಳೆಸ್ಕೊಟ್ಟಿದ್ರು, ಅದೇ ಹುಡ್ಕಾಡ್ತಲ್ಲ ಅವ್ರೆ. ಅವೆಲ್ಲ ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ, ಅರ್ಧ ಗಂಟೆ ಹುಡ್ಕೊಂಡು. ಇನ್ನು ಮತ್ತೆ ಮೈಕ್ ಹುಡ್ಕಿದ್ರೆ ಯಾವುದೇ ಭಾಗದಲ್ಲ ಸಿಗೋದಿಲ್ಲ. ಫೈನಲಿ ಎಷ್ಟೇ ಹುಡುಕಿದ್ರು ಕೂಡ ಮೈಕ್ ಸಿಗಲಿಲ್ಲ. ನಮ್ಮ ಅನಿಸಿಕೆ ಪೂಜೆ ಮಾಡೋ ಟೈಮಲ್ಲಿ ಬಿದ್ದೋಯ್ತಾ, ಇಲ್ಲಾಂದರೆ ಅಲ್ಲಿ ಎಂಟ್ರೆನ್ಸಲ್ಲೇ ಬಿದ್ದೋಯ್ತಾ ಆ್ಯಕ್ಚುಲಾಗಿ ಗೊತ್ತಾಗಲಿಲ್ಲ. ನಾವು ವೀಡಿಯೋ ಮಾಡಲ್ಲ, ಟ್ರೇಸ್ ಔಟ್ ಮಾಡೋಕ್ಕೆ ಚೆಕ್ ಮಾಡಿದ್ವಿ. ಬಟ್ ಅನಬಲ್ ಟು ಫೈಂಡ್ ಔಟ್ ಅಂತಾರಲ್ಲ, ಆ ಥರ ಹುಡ್ಕೊಳಕ್ಕಾಗಲೇ ಇಲ್ಲ. ಸೊ ಹೋಗ್ಲಿ ಪರವಾಗಿಲ್ಲ, ಅದು ನಮ್ಮ ಹೆಸರಲ್ಲಿಲ್ಲ ಅಂಥೇಳಿ ಊಟಕ್ಕೆ ದಾಸೋಹ ಭವನ ಕಡೆ ಹೋಗ್ತಾಯಿದ್ವಿ. ಇವಾಗ ಊಟ ಮಾಡ್ಕೊಂಡು ಓಡಬೇಕು ಊರ ಕಡೆಗೆ. ನಡಿಯೋ ಕುಂದು ಊಟ ಮಾಡೋ ನಡಿ. ಇವತ್ತು ಭಕ್ತಾದಿಗಳು ಕಮ್ಮಿ ಇರೋದ್ರಿಂದ ಎಲ್ಲ ಸರಾಗವಾಗಿ ಆಗೋಯ್ತು. ಯಾವ ಸತಿ ಇಷ್ಟೊಂದು ಫ್ರೀಯಾಗಂತೂ ದರ್ಶನ ಆಗಿರಲಿಲ್ಲ, ಫ್ರೀಯಾಗಿ ಊಟನೂ ಸಿಕ್ಕಿರಲಿಲ್ಲ. ಇದೇ ಫಸ್ಟ್ ಟೈಮ್ ಎಲ್ಲ ಫ್ರೀ ಎಲ್ಲ ಫ್ರೀ. ನೀನೇ ಸೇರ್ಕೊಬಿಡು, ಇಲ್ಲೇ ಮಾಡ್ಕೊಂಡಿರೋ ಶಿಶಾ. ಅಣ್ಣ ಸಂಬಳ ಕೊಡ್ತಾರೆ ನೋಡು, ಒಂದು ಜ್ಯೂಸ್ ಮಾಡಿದ್ರೆ 2 ರೂಪಾಯಿ ನಿಮಗೆ. ಹಾಂ ಮಾಡಲ್ಲ. ಓಹೋ ಕೈ ಚೆನ್ನಾಗಬೇಕಲ್ಲ. ಕುಡಿಯೋ ಚೆನ್ನಾಗಣ. ಫೈನಲಿ ಗೈಸ್ ಇವತ್ತು ಮಾದಪ್ಪನ ಬೆಟ್ಟಕ್ಕೆ ಬಂದಿದ್ದು ಕೆಲಸ ಎಲ್ಲ ಮುಗೀತು. ನೆಮ್ಮದಿಗೋಸ್ಕರ ಹುಡುಕಿ ಬಂದಿದ್ವು, ಕಡೆಗೂ ನೆಮ್ಮದಿ ಸಿಕ್ಕಾಯಿತು. ಬಟ್ ಬೇಜಾರು ಪ್ರಶ್ನೆ ಏನಂದರೆ ಈ ಥರದೊಂದು ಮೈಕ್ ಕಳೆದೋಯ್ತು. ಬಟ್ ಪರವಾಗಿಲ್ಲ, ಅದನ್ನು ಪಾಸಿಟಿವ್ ಆಗಿ ತಗೊಂಬ. ಯಾಕಂದರೆ ಈ ಮೈಕ್ನ ಚೇಂಜ್ ಮಾಡುವಂಥ ಟೈಮ್ ಬಂದೈತೆ. ಇದಕ್ಕೆ ಇಷ್ಟೊಂದು ಹತ್ರ ಬಂದಿದೆ. ನಾವು ಕ್ಯಾಮ್ರಾಮನ್ನು ತಲೆ ಕಡೆ. ಸೊ ಫೈನಲಿ ಇವಾಗ ಮನೆ ಕಡೆ ಹೊರಟಿದ್ದೀವಿ. ಎಲ್ಲ ಆಯಿತು, ಬಂದು ದರ್ಶನ ಎಲ್ಲ ಮುಗೀತು. ನಮ್ಮದು ಅಷ್ಟು ವರ್ಷದ ಇತಿಹಾಸದಲ್ಲಿ ಇದೇ ಫಸ್ಟ್ ಇಷ್ಟೊಂದು ಫ್ರೀಯಾಗಿ ಇಷ್ಟು ಬೇಗ ಬಂದು ಇಷ್ಟು ಬೇಗ ಹೋಯ್ತಾ ಇರೋದು. ಬಟ್ ನೆನ್ನೆ ರಾತ್ರಿನೇ ಬಂದಿದ್ರು, ನಾವು ಇಲ್ಲೇ ಮಲ್ಕೋಬೇಕಾಯಿತು. ಸದ್ಯಕ್ಕೆ ಇವ್ರು ಮನೆಗೆ ಹೋಗಿದ್ದು, ಬೆಳಗ್ಗೆ ಬಂದಿದ್ದು, ಒಳ್ಳೇದಾಯಿತು. ಫೈನಲಿ ಅಷ್ಟೇ, ಇವತ್ತಿನ ಲಾಗು ಮುಗೀತು. ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಶಿಷ್ಯ ನಿನಗೇನು ಅನ್ನಿಸ್ತು ಬೆಟ್ಟಕ್ಕೆ ಬಂದು? ಏನಂತಿಲ್ಲ, ದೇವ್ರು ನೋಡಿದೆ, ಚೆನ್ನಾಗಿ ಅನಿಸ್ತು. ಬಂದಿರಲಿಲ್ಲ, ಇವತ್ತು ನಮ್ಮ ಅಣ್ಣ ಕರ್ಕೊಬತ್ತು, ಅದಕ್ಕೆ ಖುಷಿ ಆಯ್ತೈತೆ.
ಅಷ್ಟೇನಾ? ಇನ್ನೇನು ಇವನು ಅದಕ್ಕೆ ಚುಂಚನಗಿರಿಗೆ ಹೊಂಟೋಗ್ಬಿಡ್ತಾನೆ ಶಿಷ್ಯ. ಇನ್ನು ಯಾವಾಗ ಬರ್ತಾನೆ ಗೊತ್ತಿಲ್ಲ. ಅವನು ಎಂಜಾಯ್ ಮಾಡ್ತಾನೆ ಶಿಷ್ಯ. ಅಂತದೇನು ಇಲ್ಲ, ಬಂದಿದ್ಯಾ? ಬಂದಿದ್ದೀನಿ, ಹೋಯ್ತೀನಿ ಅಷ್ಟೇ, ಮುಗೀತು. ದೇವ್ರು ಮಾಡ್ಬೇಕಾಯ್ತು, ಮಾಡ್ದೋ, ಹೋಯ್ತಾ ಇದೀವಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿರ್ತಿಲ್ಲ. ಎಲ್ಲರೂ ಚಂದಾದಾರರಾಗಿ ಲಾಗ್ ವಿತ್ ಶಿವು ಅವರನ್ನು ಕನಸಿನ ಯಾಣ ಇನ್ಸ್ಟಾಗ್ರಾಮ್ ಲಾಗ್ ವಿತ್ ಶಿವು ಎರಡನ್ನೂ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಬಾಯ್. ಇದೊಂದೇ ಒಂದಿರೋದು ಇವಾಗ ಸದ್ಯಕ್ಕೆ. ನೆಕ್ಸ್ಟ್ ಮೈಕ್ ತಗೊಂಡ ಇದ್ರಲ್ಲಿ ಆಟ ಆಡ್ಬೇಕು ಅಷ್ಟೇ. ನೆಕ್ಸ್ಟು ಮೇ ಬಿ ಐ ಥಿಂಕ್ ಕೊಟ್ಟಿಯವರು ನೆಕ್ಸ್ಟ್ ಲಾಗು ಸಿಗೋಣ ಕೊಟ್ಟಿಯೂರಲ್ಲಿ.